ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಡ್ರಿ ಕುಕ್ಕೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ. ಇವತ್ತಿನ ರೆಸಿಪಿ ಏನಂದರೆ ಬಟಾಣಿ ಕಾಳು ಸಾರು ಮಾಡುವುದು ಹೇಗಂತ ಹೇಳಿ, ನಾನಿದು ಅಪ್ಪಂ ದೋಸೆಗೆ ಬಟಾಣಿ ಕಾಳು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ರಾತ್ರಿನೇ ನಾನು ಬಟಾಣಿ ಕಾಳನ್ನ ನೀರಿನಲ್ಲಿ ನೆನೆ ಇಟ್ಟಿದ್ದೆ, ತೊಳೆದ್ಬಿಟ್ಟು ಅದನ್ನು ಬೆಳಗ್ಗೆ ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿ ಸಾರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಮರೀದೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ನಾನು ಕುಕ್ಕರ್ನಲ್ಲಿ ಬಟಾಣಿ ಕಾಳನ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಾನೀಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಇಡ್ತೀನಿ. ಈಗ ನಾವು 3-4 ವಿಷಲ್ಲು ಬಂದಮೇಲೆ ನಾವು ಆಫ್ ಮಾಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ, ಒಂದು ಸಣ್ಣ ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಕೊಬ್ಬರಿನ ಹೆಚ್ಕೊಂಡು ಇಟ್ಕೊಂಡಿದ್ದೆ, ಈಗ ಆ ಕೊಬ್ಬರಿನ ಕೂಡ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಳ್ಳೋದು. ಬೆಳ್ಳುಳ್ಳಿನೆಲ್ಲ ಹಾಕ್ಕೊಂಡಿದ್ದೇನೆ. ಈಗ ಶುಂಠಿನ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನೊಂದು ಸಣ್ಣ ಒಂದು 3-4 ಪೀಸ್ನ ಹಾಕ್ಕೊತಾ ಇದ್ದೀನಿ. ಈಗ ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಅರ್ಧ ಚಕ್ರಮಗು ಮತ್ತು ಸ್ವಲ್ಪ ಸೋಪಿನ ಕಾಳು ಇಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ಸ್ವಲ್ಪ ಒಂದು 2 ಟೊಮೊಟೊನ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ, 2 ಟೊಮೊಟೊನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ, 2 ಟೊಮೊಟೊನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 10 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನೋಡಿ, ಈಗ ರುಬ್ಬಿದ್ದೀನಿ. ನಾನು ಫುಲ್ ನೈಸಾಗಿ ರುಬ್ಬಿಲ್ಲ, ಸ್ವಲ್ಪ ತರಿಯಾಗಿದೆ. ಅಂದರೆ ಇದು ಬಟಾಣಿ ಕಾಳು ಸಾರು ಗಟ್ಟಿಯಾಗಿ ಮಾಡೋದು, ಇದಕ್ಕೆ ಈ ಥರ ಇದ್ರೇ ಚೆನ್ನಾಗಿ. ನೀರು ಥರ ಇದ್ದರೆ ಚೆನ್ನಾಗಿರೋಲ್ಲ, ಗಟ್ಟಿಯಾಗಿ ಮಾಡೋದಕ್ಕೆ ತರಿಯಾಗಿದ್ದರೆ ಟೇಸ್ಟಿಯಾಗಿರುತ್ತೆ. ಒಂದು ಪಾತ್ರೆನ ತೊಗೊಂಡು ನಾನು ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1-2-3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧದಷ್ಟು ದಪ್ಪ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಲ್ಲುಪ್ಪನ್ನ, ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ಮೆಲ್ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಕರಿಬೇವು ಎಲ್ಲದಕ್ಕೂ ಜಾಸ್ತಿ ಯೂಸ್ ಮಾಡಬೇಕು. ಹೇರ್ಸಿಗೆ, ಕಣ್ಣಿಗೆ ಎಲ್ಲದಕ್ಕೂ ಕೂಡ ಕರಿಬೇವು ತುಂಬ ಯೂಸ್ಫುಲ್ ಆಗುತ್ತೆ. ಈಗ ನಾನು 1-2 ಸಣ್ಣ ಟೊಮೊಟೊನ ಹೆಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. 1-2 ಸಣ್ಣ ಟೊಮೊಟೊನ ರುಬ್ಬೋದಕ್ಕೆ ಹಾಕಿದ್ದೆ, 2 ಟೊಮೊಟೊನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಫ್ರೈಗೆ. ಈ ಥರ ಮಾಡೋದ್ರಿಂದ ಟೇಸ್ಟಿ ಆಗಿರುತ್ತೆ. ಎಲ್ಲ ಮಸಾಲೆನೂ ಹಾಕ್ಕೊಂಬಿಟ್ಟು ಹಾಗೆ ಎಣ್ಣೆಲಿ ಹಾಕಿ ರೋಸ್ಟ್ ಮಾಡಿ ಅದನ್ನು ನಾವು ಕಾಳನ್ನ ಹಾಕಿ ಸಾರನ್ನ ಕೂಡ ಮಾಡ್ಬೋದು. ಅದಕ್ಕಿಂತ ಇದು ಈರುಳ್ಳಿ, ಟೊಮೊಟೊ ಎಲ್ಲ ರೋಸ್ಟ್ ಮಾಡಿ ಮಸಾಲೆನ ಹಾಕ್ಕೊಂಡು ನಾವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟಿಯಾಗಿರುತ್ತೆ. ಚಿಕನ್ ಸಾರು ಮಾಡ್ತೇವಲ್ಲ ಆ ಥರ ಟೇಸ್ಟ್ ಬರುತ್ತೆ. ಈಗ ನೋಡಿ, ಆ ಮಸಾಲೆಯನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ನಾನು ಜಾರ್ನ ತೊಳೆದು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ತುಂಬ ನೀರು ಹಾಕಿದರೆ ಟೇಸ್ಟ್ ಇರೋದಿಲ್ಲ. ಸ್ವಲ್ಪ ನೀರು ಹಾಕಿ ನಾನು ಕಾಳು ಬೇಯಿಸೋದಕ್ಕೂ ನೀರು ಹಾಕಿದ್ದೆ. ಆ ನೀರನ್ನು ಕೂಡ ಸೇರಿಸಿ ಕಾಳನ್ನೆಲ್ಲ ನಾನು ಈ ಮಸಾಲೆಯಲ್ಲಿ ಹಾಕಿ ಈಗ ನಾನು ಕುದಿ ಬರೋವರೆಗೂ ಮಸಾಲೆ ಬೇಯೋದಕ್ಕೆ ಬಿಡ್ತೀನಿ. ತುಂಬ ಈಸಿ, ಬೇಗ ಸಡನ್ನಾಗಿ ಆಗುತ್ತೆ. ಪೂರಿಗೆ, ಚಪಾತಿಗೆ, ರೊಟ್ಟಿಗೆ ಹಾಗೂ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಬೇಗ ಕುದಿ ಬಂತು. ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡ್ಬೋದು ಈ ಸಾರನ್ನ. ಇದಕ್ಕೆ ನೀವು ಬೇಕಂದರೆ 1-2 ಆಲೂಗಡ್ಡೆನೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟಾಣಿ ಕಾಳು, ಆಲೂಗಡ್ಡೆ ಎರಡೂ ಹಾಕಿ ಮಾಡಿದ್ರೂ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸಾರು. ಇದು ಸಾರು ಥರನೂ ಮಾಡ್ಕೋಬೋದು, ನಾವು ಗಟ್ಟಿಯಾಗಿ ಮಾಡಿ ಒಂಥರ ಕುರ್ಮಾ ಥರನೂ ಮಾಡ್ಕೋಬೋದು. ನೋಡಿ, ನಾನು ಇದು ಅಪ್ಪಂ ದೋಸೆ ಹಾಕಿದ್ದೀನಿ, ಅದಕ್ಕೆ ಇದು ಕಾಂಬಿನೇಷನ್ ಬಟಾಣಿ ಕಾಳು ಸಾರು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.